ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 6ನೇ ದಿನಕ್ಕೆ ಕಾಲಿಟ್ಟಿದೆ. ಸಂಭ್ರಮದಿಂದ ಸಡಗರದಿಂದ ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮೋತ್ಸವ ಜರುಗ್ತಾ ಇದೆ. ದಸರಾ ಜಂಬೂ ಸವಾರಿಗೆ 14 ಆನೆಗಳು ಭರ್ಜರಿ ತಾಲೀಮನ್ನ ಮಾಡ್ತಾ ಇವೆ. ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ತಾಲೀಮನ್ನ ನಡೆಸಲಾಗ್ತಾ ಇದೆ. ಮೈಸೂರು ದಸರಾ ಹಬ್ಬದಲ್ಲಿ ಜನಮನವನ್ನ ಗೆದ್ದಿದ್ದು ಆನೆಗಳ ಹಿಂಡಿನಲ್ಲಿ ಭೀಮಾ ಆನೆ. ಭೀಮಾ ಆನೆಯನ್ನ ನೋಡೋಕೆ ಅಂತಾನೆ ಪ್ರವಾಸಿಗರು ಕಿಕ್ಕಿರಿದು ಸೇರ್ತಿದ್ದಾರೆ. 25 ವರ್ಷಕ್ಕೆ 5,300 ಕೆಜಿ ತೂಕವನ್ನ ಹೊಂದಿದ್ದಾನೆ ಭೀಮಾ. 6ನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನ ಹೊತ್ತಿದ್ದಾನೆ. 59 ವರ್ಷಕ್ಕೆ ಕ್ಯಾಪ್ಟನ್ ಅಭಿಮನ್ಯುವಿನ ತೂಕ 4,920 ಕೆಜಿ ಇದೆ. ಮೈಸೂರಿನ ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಜಂಬೂ ಸವಾರಿ. ಜಂಬೂ ಸವಾರಿಯಲ್ಲಿ ಈ ಬಾರಿ ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಸಾಗಲಿದ್ದಾನೆ. ಇದು 6ನೇ ಬಾರಿಗೆ ಅಭಿಮನ್ಯು ಆನೆ ಅಂಬಾರಿಯನ್ನ ಹೊತ್ತು ಸಾಕ್ತಿದ್ದಾನೆ. ಜಂಬೂ ಸವಾರಿಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿರೋದು ಭೀಮನ ಬಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಶುರುವಾಗಿದೆ. ಯಾಕಂದ್ರೆ ಭೀಮಾ ಯಾರೇ ಕೂಗಿದ್ರು ಯಾರೇ ಮಾತಾಡಿದ್ರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಭೀಮನ್ ಬಗ್ಗೆ ತುಂಬಾ ಕ್ರೇಜ್ ಶುರುವಾಗಿದೆ. ನಾನು ಹಿಂದೆ ನೋಡ್ತಾ ಇದ್ದೀರಾ, ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಇದರಲ್ಲಿ ಬಹುತೇಕರು ಭೀಮನನ್ನೇ ನೋಡೋದಕ್ಕೆ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಯಾವುದೇ ಆನೆ ಸಾಗಿ ಬಂದರೂ ಕೂಡ ಎಲ್ಲರೂ ಭೀಮಾ ಅಂತ ಕೂಗ್ತಿದ್ದಾರೆ. ಭೀಮನ ಕ್ರೇಜ್ ಅಷ್ಟೊಂದು ಶುರುವಾಗಿದೆ. ಇನ್ನು ಅಭಿಮನ್ಯು ಆನೆ, ಕ್ಯಾಪ್ಟನ್ ಅಭಿಮನ್ಯು, ಇದು 6ನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಸಾಕ್ತಾ ಇರೋದು. ಈ ಅಭಿಮನ್ಯು ಆನೆಯನ್ನ 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಕೇವಲ ಪಳಗಿದ ಆನೆಗಳನ್ನ ಮಾತ್ರ ಅಲ್ಲ, ಇತರ ಕಾಡಾನೆಗಳನ್ನ ಹಾಗೂ ಹುಲಿಗಳನ್ನ ಸೆರೆ ಹಿಡಿಯುವ, ಪಳಗಿಸುವ ಹಾಗೂ ಚಿಕಿತ್ಸೆ ನೀಡುವಂತಹ ಶಕ್ತಿಶಾಲಿ ಸಾಮರ್ಥ್ಯವನ್ನ ಈ ಅಭಿಮನ್ಯು ಹೊಂದಿದೆ. ಈ ಅಭಿಮನ್ಯು ಆನೆಯ ತೂಕ ಸುಮಾರು 4,920 ಕೆಜಿ ಇದೆ. ಶರೀರದ ಎತ್ತರ 2.72 ಮೀಟರ್, ಶರೀರದ ಉದ್ದ 3.51 ಮೀಟರ್ ಇದೆ. ಅಭಿಮನ್ಯುವಿನ ವಯಸ್ಸು 59 ವರ್ಷಗಳು. ಇನ್ನು ಭೀಮನ್ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಸಿಕ್ಕಾಬಟ್ಟೆ ಕ್ರೇಜ್ ಇದೆ ಅಂತ. ಈ ಭೀಮಾ ಆನೆಯನ್ನ 2000ನೇ ವರ್ಷದಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯನ್ನ ಕಳೆದುಕೊಂಡು ಒಂಟಿಯಾಗಿದ್ದಂತಹ ಚಿಕ್ಕ ಮರಿಯನ್ನ ಅರಣ್ಯದಲ್ಲಿ ಇಲಾಖೆಯ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಕರ್ಕೊಂಡು ಬಂದು ಸಾಕಿ ಬೆಳೆಸಿ ಪೋಷಿಸಿ ಬೆಳೆಸಲಾಗಿದೆ. ಈ ಭೀಮನ ಬಗ್ಗೆ ಕ್ರೇಜ್ ಸಿಕ್ಕಾಬಟ್ಟೆ ಶುರುವಾಗಿದೆ. ನಾನು ಆಗ್ಲೇ ಹೇಳ್ದಾಗೆ ಭೀಮನ್ ಬಗ್ಗೆ ಸಿಕ್ಕಾಬಟ್ಟೆ ಕ್ರೇಜ್ ಶುರುವಾಗಿದೆ. ಭೀಮನಿಗೆ ಕೇವಲ 25 ವರ್ಷ, 5,300 ಕೆಜಿ ತೂಕ ಇದ್ದಾನೆ ಭೀಮ. ಇವಾಗ ನೀವು ನೋಡ್ತಾ ಇರೋದು ಜಂಬೂ ಸವಾರಿಗೋಸ್ಕರ ಆನೆಗಳನ್ನ ಟ್ರಯಲ್ಗೆ ಅಂತ ಕರೆದುಕೊಂಡು ಹೋಗ್ತಾ ಇರೋದು, ಅಭ್ಯಾಸ ಮಾಡಿಸ್ತಾ ಇರೋದು. ಅರಮನೆ ಆವರಣದಿಂದ ಈಗ ಜಂಬೂ ಸವಾರಿಯಲ್ಲಿ ಸಾಗುವಂತಹ 14 ಆನೆಗಳನ್ನ ಬನ್ನಿ ಮಂಟಪದವರೆಗೂ ಕೂಡ ಪ್ರಾಯೋಗಿಕವಾಗಿ ಕರೆದುಕೊಂಡು ಹೋಗಲಾಗುತ್ತೆ, ಅಭ್ಯಾಸವನ್ನ ಮಾಡಿಸಲಾಗುತ್ತೆ. ಸೊ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಪ್ರತೀಕ್ಷಾ, ಮೈಸೂರು.